ಟಿವಿಯಲ್ಲಿ ಯಾರು ಬಂದು ಮಾತಾಡಿತಾರ ಆಗೋದು, ಮತ್ತೆ ನಮ್ಮ ಮಾತು ಕೇಳಲ್ಲ ಅವರು. ಅದು ನೆಗೆಟಿವ್ ಥಾಟ್ಸ್ ಅಲ್ಲಿ ಹೋಗುತ್ತೆ. ನೆಗೆಟಿವ್ ಪಾಸಿಟಿವ್ ಅಂತ ನಾವು ಹೇಳಿದ್ರೆ ಅವರು ಆಲ್ವೇಸ್ ದೇರ್ ಇನ್ ನೆಗೆಟಿವ್ ಅಲ್ಲಿ ಇರ್ತಾರೆ. ಅವರು ನಮ್ಮ ಮಾತು ಕೇಳೋದೇ ಅಲ್ಲ, ಬರೀ ನಮ್ಮೊಟ್ಟಿಗೆ ಇರ್ತಾರೆ ವಿನಃ ನಮ್ಮ ಮಾತು ಕೇಳಲ್ಲ. ಅದು ಕಿವಿಯಲ್ಲಿ ಏನು ಹೇಳುತ್ತೆ ಅದರ ಪ್ರಕಾರ ಹೋಗುದು ಅವರು. ಅವ್ನು ನೆದರ್ಲ್ಯಾಂಡ್ಗೆ ಬಂದ್ಬಿಟ್ಟು ನೆದರ್ಲ್ಯಾಂಡ್ ಆಮ್ಸ್ಟರ್ಡಾಮ್ ಒಂದು ಏರ್ಪೋರ್ಟ್ ಇದೆ ಅಲ್ವಾ, ಅಲ್ಲಿ ಸ್ಕಿಪ್ ಆಗಿಬಿಟ್ಟ. ಅವನು ಲಗೇಜ್ ಒಂದು ಇದರಲ್ಲಿ ಯಾರೆಲ್ಲೋ ಇತ್ತು, ಇವನೊಂದು ಕಡೆ ಬಂದ್ಬಿಟ್ಟ. ನಾವು ಧೈರ್ಯನೇ ಬಿಟ್ಟಿದ್ವಿ. ಅವನು ಇನ್ನು ಸಿಕ್ಕಲ್ಲ ಕೈಗೆ. ಯುರೋಪ್ ಅಲ್ಲಿ ಮಿಸ್ ಆದ್ರೆ ಎಲ್ಲಿ ಹುಡ್ಕೋಣ. ಬಂದ್ಮೇಲೆ ಗೊತ್ತಾಯ್ತು ಇವನಿಗೆ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳಿ. ಅದು ಪ್ರಾಬ್ಲಮ್ ಹೆಂಗೆ ಸ್ಟಾರ್ಟ್ ಆಗಿದೆ ಅಂತ ಗೊತ್ತಿಲ್ಲ. ನಮಗೆ ಗೊತ್ತಾಗಿ ಒಂದು 6 ವರ್ಷ ಆಯಿತು. ಅವನು ಯುರೋಪ್ ಕಡೆ ಇದ್ದ. ಮತ್ತು ನಾವು ಅಡಿಕ್ಷನ್ ಅಂತ ಹೇಳ್ತೇವೆ ನೋಡಿ, ಕೆಲವರು ಶರಾಬ್ಗೆ, ಡ್ರಿಂಕ್ಸಿಗೆ ಅಡಿಕ್ಷನ್ ಆಗ್ತಾರೆ, ಸಿಗರೇಟಿಗೆ, ಗಾಂಜಾಕ್ಕೆ. ಅದು ಸುಮ್ಮನೆ ಆಗಲ್ಲ. ಅವರು ಅದು ಎಳ್ಕೊಂಡು ಹೋಗೋದು. ಅದರಲ್ಲಿ ಕೆಲವು ಪರ್ಸೆಂಟೇಜ್ ನಾನು ಹೇಳೋದು, ನಾಟ್ ಆಲ್ ಎವ್ರಿಬಡಿ. ಕೆಲವರು ಶಾಕಿಗೋಸ್ಕರ ಹೋಗ್ತಾರೆ, ಅವರು ವಾಪಸ್ ಬರ್ತಾರೆ. ಈ ಸ್ಕಿಜೋಪಿನ ಇದ್ಕೊಂಡು ನೀವು ಮಾನಸಿಕ ಕಾಯಿಲೆ ಇದ್ಕೊಂಡು ನೀವೇನಾದ್ರು ಗಾಂಜಾ ಕಡೆ ಡ್ರಗ್ಸ್ ಕಡೆ ಹೋದ್ರೆ ನೀವು ಎಳ್ಕೊಂಡು ಹೋಗುತ್ತೆ. ಅದು ಟೋಟಲ್ ಹೇಳ್ಕೊಂಡು ಹೋಗುದು, ನಿಮ್ಗೆ ವಾಪಸ್ ಬರ್ಲಿಕ್ಕೆ ಆಗಲ್ಲ. ಈಗ ನನ್ನ ಅನುಭವದ ಮಾತಿದು. ಈಗ ನಿಮ್ಮ ಮಗ ಯಾವ ರೀತಿ ಸರ್ ಆಗಿರೋದು? ನನ್ನ ಮಗನಿಗೆ ನಮ್ಗೆ ಗೊತ್ತೇ ಇಲ್ಲ ಆಕ್ಚುಲಿ. ಅವನು ಎಟ್ ದ ಏಜ್ ಆಫ್ 18 years ಅಲ್ಲಿ ನಾವು ಯುರೋಪ್ ಕಳಿಸಿದ್ವಿ. ಒಂದು ಟ್ರೆಂಡ್ ಇತ್ತು ಯುರೋಪಲ್ಲಿ. ಅವನು ಎಲೆಕ್ಟ್ರಾನಿಕ್ ಇಂಜಿನಿಯರ್, ಅಲ್ಲಿ ಕಂಪ್ಲೀಟ್ ಮಾಡಿದ. 3 ವರ್ಷ ಇದ್ದ. ಸೊ ಯುರೋಪಲ್ಲಿ ಕಂಪ್ಲೇಂಟ್ ಇತ್ತು. ಕಂಪ್ಲೇಂಟ್ ಇರುವಾಗಲೇ ನಮ್ಗೆ ಗೊತ್ತಾಗಿದ್ದು. ಯಾಕಂದರೆ ಎಟ್ ದ ಲಾಸ್ಟ್ ಎಂಡಿಗೆ 28 months ಇದ್ದ ಎಕ್ಸಾಕ್ಟ್ಲಿ ಹೇಳ್ಬೇಕಾದ್ರೆ, 3rd year ಅಲ್ಲಿ. ಆವಾಗ ನಮ್ಗೆ ಗೊತ್ತಾಯಿತು. ನಮ್ಮ ಆಟೋಮೆಟಿಕ್ ನಾವು ಫಾಲೋಅಪ್ ಮಾಡ್ತಾ ಇರ್ತೇವಲ್ಲ ಪೇರೆಂಟ್ಸ್ನವರು. ಅವನು ಒಂದು ದಿವಸ ನಮ್ಮ ವೈಫ್ಗೆ ಡೌಟ್ ಬಂತು, ಏನೋ ಪದೇ ಎಕ್ಸ್ಟ್ರಾ ಕಾಸು ಕೇಳ್ತಾ ಇದ್ದೇನೆ. ಆ್ಯಕ್ಚುಲಿ ನಾವು ಒಂದು 10,000 to 15,000 ಕಳಿಸ್ತಾ ಇದ್ದದು. ಮತ್ತೆ 20 ಹೋಯಿತು, 25, 30 ಈ ಥರ ಆಯಿತು. ಮತ್ತು ನಮಗೆ ಅಲ್ಲಿ ನಮ್ಮ ಫ್ರೆಂಡ್ ಮಗ ನಮ್ಮವರೆಲ್ಲ ಇರ್ತಾರಲ್ವ, ಆ ಕಡೆಯಿಂದ ಮೆಸೇಜ್ ಬಂತು, ಅವನು ಸ್ವಲ್ಪ ಎಡಿಕ್ಷನ್ಗೆ ಹೋಗಿದ್ದಾನೆ ಅಂತೇಳಿ. ಅವನಿಗೆ ವಾಪಸ್ ಬರಲಿಕ್ಕೆ ಆಗಲೇ ಇಲ್ಲ. ಮತ್ತು ರೂಮೆಲ್ಲ ಅಲ್ಲಿ ಫ್ರೆಂಡ್ನವರೆಲ್ಲ ಹೋಗಿ ಜಪ್ತಿ ಮಾಡಿದರು. ಅವನ ಫ್ರೆಂಡ್ಸ್ ಎಲ್ಲ ಸಿಕ್ಕಾಪಟ್ಟೆ ಇದು ಕೆಲವು ಟ್ಯಾಬ್ಲೆಟ್ಗಳು, ಹೈ ಡೋಸ್ ಟ್ಯಾಬ್ಲೆಟ್ ಎಲ್ಲ. ಅವನು ಬದುಕಿದೆ. ನಾವು ಇಲ್ಲಿ ಕರ್ಕೊಂಡು ಬಂದ ಪವಾಡ. ಅವನು ನೆದರ್ಲ್ಯಾಂಡ್ಗೆ ಬಂದುಬಿಟ್ಟು ನೆದರ್ಲ್ಯಾಂಡಿಂದ ಆಮ್ಸ್ಟರ್ಡಾಮ್ ಒಂದು ಏರ್ಪೋರ್ಟ್ ಇದೆ ಅಲ್ವಾ, ಅಲ್ಲಿ ಸ್ಕಿಪ್ ಆಗಿಬಿಟ್ಟ. ಅವನು ಲಗೇಜ್ ಒಂದು ಇದರಲ್ಲಿ ಯಾರೆಲ್ಲೋ ಇತ್ತು, ಇವನೊಂದು ಕಡೆ ಬಂದುಬಿಟ್ಟ. ನಾವು ಧೈರ್ಯನೇ ಬಿಟ್ಟಿದ್ವಿ. ಅವನು ಇನ್ನು ಸಿಕ್ಕಲ್ಲ ಕೈಗೆ. ಯುರೋಪಲ್ಲಿ ಮಿಸ್ ಆದರೆ ಎಲ್ಲಿ ಹುಡ್ಕೋಣ, ಹೆಂಗೆ ಹುಡ್ಕೋಣ. ಇಲ್ಲಿ ಬ್ಯಾಂಗ್ಳೂರ್ ಒಳಗೆ ಮಿಸ್ ಆದರೆ ಸಿಕ್ಕಲ್ಲ ಜನಗಳು ಅಲ್ವಾ. ಮತ್ತೆ ನಾವು ನಮ್ಮ ಫ್ರೆಂಡ್ ಮಗನನ್ನು ಒಬ್ಬರು ಕಳಿಸ್ಬಿಟ್ಟಿಲ್ಲ. ಅವನು ಅಲ್ಲೇ ಇದ್ನಲ್ವಾ, ಅವನ್ನೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿ ಎಲ್ಲ ಕರ್ಕೊಂಡು ಬಂದ್ವಿ. ಬಂದಮೇಲೆ ಗೊತ್ತಾಯಿತು ಇವನಿಗೆ ಏನೋ ಪ್ರಾಬ್ಲಮ್ ಇದೆ ಅಂತೇಳಿ. ಅದು ಪ್ರಾಬ್ಲಮ್ ಹೆಂಗೆ ಸ್ಟಾರ್ಟ್ ಆಗಿದೆ ಅಂತ ಗೊತ್ತಿಲ್ಲ. ಸೈಕ್ಯಾಟ್ರಿಕ್ ಡಾಕ್ಟರ್ ನಾವು ಕನ್ಸಲ್ಟ್ ಮಾಡೋ ಅವರು ಇಷ್ಟೇ ಹೇಳ್ತಾರೆ, ಇದು ಯಾವುದೇ ರಿಸರ್ಚಲ್ಲಿ ಇದು ಹೆಂಗೆ ಸ್ಟಾರ್ಟ್ ಆಗೋದಂತ ಗೊತ್ತಿಲ್ಲ, ಹೆಂಗೆ ಬರುತ್ತೆ ಅಂತೇಳಿ. ಬಟ್ ಇದಕ್ಕೆ ಟ್ರೀಟ್ಮೆಂಟ್ ಇದೆ ಅಂತೇಳಿ ಅದು ಹೇಳ್ತಾರೆ ಡಾಕ್ಟರ್ಸ್ನವರು. ಟ್ರೀಟ್ಮೆಂಟ್ ಅಂತೇಳಿ ಟ್ಯಾಬ್ಲೆಟ್ ತೊಗೊಳ್ಬೇಕು. ಟ್ಯಾಬ್ಲೆಟ್ ಕೊಡೋಣ ಅಂತೇಳಿ ಇವರು ಪೇಷಂಟ್ನವ್ರು ಟ್ಯಾಬ್ಲೆಟ್ ತೊಗೊಳ್ಳಲ್ಲ. ಇವರು ಟ್ಯಾಬ್ಲೆಟ್ ತೊಗೊಂಡು ಕರೆಕ್ಟಾಗಿ ಇರ್ತಾರೆ, ಇವರು ಕಂಟ್ರೋಲಲ್ಲಿ ಇರ್ತಾರೆ. ಇವರ ಬುದ್ಧಿವಂತಿಕೆಯಲ್ಲಿ ಟ್ಯಾಬ್ಲೆಟ್ ಸ್ಕಿಪ್ ಮಾಡಿಬಿಡ್ತಾರೆ. ಅದರಲ್ಲಿ ಏನಾಗುತ್ತೆ, ಸ್ವಲ್ಪ ಸೈಡ್ ಇಫೆಕ್ಟ್ ಇರುತ್ತೆ. ಏನೋ ಒಂದು ಕಾಲು ಅಲ್ಲಾಡ್ತಾ ಇರೋದು, ಇಲ್ಲದೆ ಒಂದು ಭಯ ಥರ ಆಗೋದು, ಇಲ್ಲದ್ರೆ ಇವರಿಗೆ ನಿದ್ದೆ ಬರಲ್ಲ, ಇಲ್ಲದೆ ಕಣ್ಣು ಮೇಲೆ ಹೋಗ್ತಾರ ಆಗೋದು. ಇದು ಅಂದರೆ ಈ ಸೈಕ್ಯಾಟ್ರಿಕ್ ಟ್ಯಾಬ್ಲೆಟ್ ಅಂತ ಇಫೆಕ್ಟ್ ಅದು ಬರಲೇಬೇಕು. ಯಾಕಂತ ಹೇಳಿದ್ರೆ ಅವರ ಕಾನ್ಸಂಟ್ರೇಷನ್ ಅನ್ನೋದು ಇಳಿಯುತ್ತೆ ಬೇರೆ ಕಡೆ. ಇಲ್ಲದೆ ಅವ್ರು ನೆಗೆಟಿವ್ ಥಾಟ್ಸಲ್ಲಿ ಹೋಗ್ತಾ ಇರ್ತಾರಲ್ವಾ, ಆವಾಗ ಹೋಗಿ ಎಲ್ಲೆಲ್ಲ ಹೋಗ್ಬಿಡ್ತಾರೆ. ಅದೇ ಮರ್ಡರ್ ಮಾಡೋದು, ಸುಸೈಡ್ ಮಾಡೋದು, ಇದಕ್ಕೆಲ್ಲ ಹೋಗ್ಬಿಡ್ತಾರೆ. ಡ್ರಿಂಕ್ಸಿಗೆ, ಗಾಂಜಾಕ್ಕೆ, ಡ್ರಗ್ಸಿಗೆಲ್ಲ. ಅದಕ್ಕೋಸ್ಕರ ಈ ಟ್ಯಾಬ್ಲೆಟ್ ಕೊಟ್ಟರೆ ಅವರನ್ನು ಹಿಂದೆ ಇಳುತ್ತೆ. ಈ ಕಾಲು ಅಲ್ಲಾಡಿಸ್ತಾರ ಆಗೋದು, ಭಯ ಆಗಿರ್ತಾರ ಆಗೋದು, ನಿದ್ದೆ ಬರೋದಿರೋದು, ಇಲ್ಲಿ ಕಣ್ಣು ಮೇಲೆ ಹೋಗ್ತಾರೆ. ಅದು ಇವರಿಗೆ ತಡಿಲಿಕ್ಕೆ ಆಗಲ್ಲ ಆ ಟ್ಯಾಬ್ಲೆಟಲ್ಲಿ. ಆವಾಗ ಏನು ಮಾಡ್ತಾರೆ, ಇವರು ಇದನ್ನು ಸ್ಕಿಪ್ ಮಾಡಿಬಿಡ್ತಾರೆ. ಟ್ಯಾಬ್ಲೆಟನ್ನು ನಾವು ಕೊಟ್ಟರು ಕೂಡ ಇವರ ಬುದ್ಧಿವಂತಿಕೆಯಿಂದ ಸ್ಕಿಪ್ ಮಾಡಿಬಿಡ್ತಾರೆ. ಈಗ ಅವರಿಗೆ ನೀವು ಗೊತ್ತಾಗಿದೆ ಎಷ್ಟು ಗಂಟೆಗೆ ನಿಮ್ಮ ಮಗುದು? ಇವತ್ತು ನಮಗೆ ಗೊತ್ತೇ ಇಲ್ಲ ಸರ್. ಅವನು ಮಠದಲ್ಲಿದ್ದ. ನಾವು ಗುರುಜಿ ಹತ್ರ ಮಠಕ್ಕೆಲ್ಲ ಹೋಗ್ತೇವೆ, ಇಲ್ಲಿ ಗೌಡಿಯ ಮಠ ಅಂತ ಹೇಳಿ. ಅವನು ಅಲ್ಲೇ ಇದ್ದ ನಿನ್ನೆ 2 ದಿವಸದಿಂದ. ಅಲ್ಲೇ ಇದ್ದ ಹಸುಗಡ್ಡೆ. ಅವನಿಗೆ ಸ್ವಲ್ಪ ಇಷ್ಟ ಅದೆಲ್ಲ. ನಾವೆಲ್ಲ ಕೃಷ್ಣ ಭಕ್ತ ಇರ್ತಾರೆ ನಾವಲ್ಲಿ ಯೂಶಲಿ ಅಲ್ಲೇ ಇರೋದು. ನಾನು 28 ವರ್ಷ ಆಯಿತು. ನಾನು ಸ್ವಲ್ಪ ಕಾಂಟ್ರಿಬ್ಯೂಷನ್ ಡೊನೇಷನ್ ಕೂಡ ಕೊಡ್ತೇನೆ ಅಲ್ಲಿಗೆ. ಸೊ ಅಲ್ಲೇ ಇದ್ದ. ನಾನು ನಮ್ಮ ಬಿಲ್ಡಿಂಗ್ ಇದೆ, ನಾನು ಅಲ್ಲೊಂದು ಚಿಕ್ಕ ದೇವಸ್ಥಾನ ಅಂತಾರೆ, ನಾನು ಪೂಜೆಗೆ ಹೋಗ್ತೇನೆ. ನಾನು ವಿಡಿಯೋ ಕಾಲ್ ಮಾಡಿ ರೆಕಾರ್ಡ್ಸ್ ಇದೆ. ಬೆಳಿಗ್ಗೆ 5:30, 6 ಗಂಟೆ 3 ಸಲ ಮಾತಾಡಿದ್ದೇನೆ. ನೀನು ಅಲ್ಲಿ ಪೂಜೆ ಮುಗಿಸ್ಕೊಂಡು ಇಲ್ಲಿ ಬಾ, ನಾನು ಪೂಜೆ ಮಾಡಿ ನೋಡು ಅಂತ ಎಲ್ಲ ತೋರಿಸ್ತಾ ಇದ್ದೆ ನಾನು.
ಬಂದು ನಾನು ಅದೇ ಮಾಸ್ಟರ್ ಮಾಡಿ ಮನೇಲಿ ಕೂತಿದ್ದೆ, ಫೋನ್ ಬಂತು ನಮ್ಮ ಅಸೋಸಿಯೇಷನ್ ಪ್ರೆಸಿಡೆಂಟ್ ಇದು ರವಿ ಅಂತೇಳಿ. ನನಗೆ ಏನಕ್ಕಪ್ಪ ಕರೀತಾರೆ ಅವರು ಅಂತ ನಾನು ಹೋಗಿಲ್ಲ. ಮತ್ತು ಇನ್ನೊಂದು ಲೇಡಿ ಫೋನ್ ಮಾಡಿದ್ದು ನಮ್ಮ ವೈಫಿಗೆ, ನಾನು ಮತ್ತೆ ಕೂಡ ಹೋಗಿಲ್ಲ. ಮತ್ತು ಯಾರೋ ಅಲ್ಲಿ ಬಿದ್ದಿದ್ದಾರೆ ಬಂದು ನೋಡಿ ಅಂತ ಫೋನ್ ಮಾಡಿ ನಮ್ಗೆ ಡೌಟ್ ಬಂತು. ಮತ್ತು ನನ್ನ ಮಗಳನ್ನ ಮತ್ತು ವೈಫನ್ನು ಕಳಿಸಿದೆ. ಮತ್ತು ನೋಡುವಾಗ ಈ ಮಗಳು ಹಿಂಗೆ ಆಯ್ತದ. ಮತ್ತು ಹೇಗೆ ನಾನು ಹೋದೆ ನೆಕ್ಸ್ಟ್. ಮತ್ತು ಯು ನೋ ದ್ಯಾಟ್, ನಿಮ್ಗೆ ಗೊತ್ತಲ್ವಾ ಆ ಥರ. ಬಟ್ ಏನೇ ನಾವು ನೋಡ್ಕೊಳ್ಬೇಕು ಮಕ್ಕಳನ್ನು ನಮ್ಮ ಅಮ್ಮ ಕೂಡ ಹೇಳ್ತಾರೆ ಕೆಲವೊಮ್ಮೆ ಬಂದು, ಈಗ 78 ಅವರು ಕೂಡ ತುಂಬ ಸಲ ಹೇಳಿದ್ದಾರೆ, ನನ್ನ ಕಿವಿಯಲ್ಲಿ ಸುಸೈಡ್ ಮಾಡಬೇಕಂತ ಆಗುತ್ತೆ, ನನಗೆ ಹಿಂಗಾಗುತ್ತೆ ಮಗ, ಹಿಂಗಾಗುತ್ತೆ ಅಂತ ಹೇಳ್ತಾರೆ. ನಾವು ಅವರಿಗೆ ಮೆಡಿಸಿನ್ ಕೊಟ್ಟು, ಈಗ ವಯಸ್ಸಾಗಿದೆ ಅಲ್ಲ, ಸ್ವಲ್ಪ ಕಂಟ್ರೋಲ್, ಈ ಯೌವನದಲ್ಲೆಲ್ಲ ಬಂದುಬಿಟ್ರೆ ಅವರನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗಲ್ಲ. ವಯಸ್ಸಾದ ಅವರನ್ನು ಕಂಟ್ರೋಲ್ ಮಾಡ್ಬೋದು, ಅದು ಕೂಡ ಹೆಂಗೆ ಗಂಡಸ್ರಲ್ಲ. ಅವನು ಇದು ಇವನ್ ಬೇರೆ ತುಂಬ ಗಟ್ಟಿ ಇದ್ದಾನೆ, ಇವನ್ ಎದುರಲ್ಲಿ ನಿಂತು ನಿಮಗೆ ಮಾತಾಡ್ಲಿಕ್ಕೆ ಆಗಲ್ಲ. ನಾನೊಂದು 5-6 ವರ್ಷದಿಂದ ಅವನ ಕೈಲಿ ನನ್ನ ಪ್ರಾಣ ಹೋಗ್ತಿತ್ತು, ಆ ಲೆವೆಲ್ಗೆ ನನ್ನನ್ನು ಅಟ್ಯಾಕ್ ಮಾಡಿದ್ದ. ಏನು ಹೇಳ್ತೀರಿ ಸರ್ ತಂದೆ ತಾಯಿಗಳಿಗೆ ಮಕ್ಕಳನ್ನ ಆರಂಭದಲ್ಲೇ ಗುರುತಿಸಿ ಇದನ್ನು ಗುರುತಿಸುವಂತ ಒಂದು ಕಾರ್ಯ ಆಗ್ಲೇಬೇಕು ಸರ್. ಇಲ್ಲದ ಇದರಲ್ಲಿ ಯಾರ್ಯಾರ್ದು ಬಲಿ ಜಾಸ್ತಿ ಆಗಿ ಡ್ರಗ್ ಎಡಿಕ್ಟ್ ಅಂತ ಸಾಮಾನ್ಯವಾಗಿ ನಾವೆಲ್ಲರೂ ಕುಡಿತೇವೆ, ಒಂದು ಸಿಗರೇಟ್ ಹೇಳಿದ್ರೆ ಸಾಮಾನ್ಯವಾಗಿ. ಈ ಎಡಿಕ್ಷನ್ ಅಂತ ಹೇಳಿದ್ರೆ ಈ ಬಿಮಾರಿ ಇದ್ಕೊಂಡು ಅವ್ರು ಹೋದ್ರೆ ಅವ್ರು ವಾಪಸ್ ಬರಲ್ಲ. ನಾನು ಸ್ವಲ್ಪ ಕುಡಿತೇನೆ ಜಮಾನದಲ್ಲಿ, ನಾವೆಲ್ಲ ವಿ ಹ್ಯಾವ್ ಕಂಟ್ರೋಲ್, ಏನೋ ಅವರಿಗೆ ಕಂಟ್ರೋಲ್ ಇರಲ್ಲ. ಏನು ಮಾಡಿ ಈಗ ರಿಹ್ಯಾಬಿಲಿಟೇಷನ್ ಸೆಂಟರ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ, ಗೈಡೆನ್ಸ್ ಮಾಡಿ ರಿಹ್ಯಾಬ್ಗೆ ಹಾಕಿ ಬಿಡಿ ಅಂತೇಳಿ. ರಿಹ್ಯಾಬ್ಗೆ ಹಾಕಿದರೆ ಇವರು ಅಲ್ಲಿ ವಾಸಿ ಅಂತೂ ಈ ಕಾಯಿಲೆ ಆಗೋದೇ ಅಲ್ಲ. ಡಾಕ್ಟರ್ಸ್ನವ್ರು ಬರೀ ಹೇಳ್ತಾರೆ ಇದು ವಾಸಿ ಆಗಲ್ಲ, ಒಂದು 5% ವಾಸಿ ಆಗ್ಬೋದು ಚಮತ್ಕಾರದಿಂದ, ಏನು ಲಕ್ಕಿಲಿ, ಅದಕ್ಕೇನು ಗ್ಯಾರಂಟಿ ಇಲ್ಲ. ಇದರಲ್ಲಿ ಬರೀ ಡಾಕ್ಟರ್ನವರು ಒಳ್ಳೆ ಕಾಸು ಮಾಡ್ತಾರೆ, ಮೆಡಿಸಿನ್ ಕಂಪನಿ ಒಳ್ಳೆ ಕಾಸು ಮಾಡುತ್ತೆ. ಬಟ್ ನನ್ನ ಅನುಭವದ ಪ್ರಕಾರ ನಾನು ಹೇಳೋದು, ಇದು ಗುಣ ಅಂತ ಈ ವಾಸಿ ಆಗಲ್ಲ. ಈ ಕಾಯಿಲೆ ಬಂದರೆ ಆ ಫ್ಯಾಮಿಲಿಗೆ ಒಂದು ದರಿದ್ರ ಬಂದಾಗೆ, 100ಕ್ಕೆ 100. ಇದು ಮನೆ ಆಗಲಿ, ಸಮಾಜ ಆಗಲಿ, ಊರಾಗಲಿ, ದೇಶ ಆಗಲಿ, ಏನಾದರೂ ಕ್ಯಾಪ್ಟನ್ ಆಫ್ ದ ಶಿಪ್ ಅನ್ನೋ ಇದು ಇದಲ್ಲ ಯಜಮಾನ ಸ್ಥಾನ, ಈ ನೆಗೆಟಿವ್ ಅವರ ಪಾರ್ಟಿಗೆ ಸಿಕ್ಕಿದ್ರೆ ಆ ಸಂಸ್ಥೆ ಆಗಲಿ, ಆ ದೇಶ ಆಗಲಿ ಸರ್ವನಾಶ ಆಗಿಬಿಡುತ್ತೆ. ಇದರ ಎರಡೇ ಇರೋದು, ನೆಗೆಟಿವ್ ಆ್ಯಂಡ್ ಪಾಸಿಟಿವ್. ಪಾಸಿಟಿವ್ ಅವರ ಕೈಗೆ ಸಿಕ್ಕಿದ್ರೆ ಕರೆಕ್ಟಾಗಿ ಹೋಗುತ್ತೆ, ನೆಗೆಟಿವ್ ಅವರ ಕೈಗೆ ಸಿಕ್ಕಿದ್ರೆ ನೀವು ಹೋದಿರಂತ ಲೆಕ್ಕ.